ಬ್ಲೌಸ್ ಎಲ್ಲ ಇಷ್ಟು ರೆಡಿಯಾಗಿಂದ ಬ್ಯಾಕು ಫ್ರಂಟು ಸ್ಲೀವ್ಸ್ ಎಲ್ಲ ಹಚ್ಚಿದ ಮೇಲೆ ಬ್ಲೌಸ್ ಫಿಟ್ಟಿಂಗ್ ಇದು ಭಾಳ ಇಂಪಾರ್ಟೆಂಟ್. ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಾದರೆ ಆರ್ಮೋಲಲ್ಲಿ ರಿಂಕಲ್ ಬರೋದು, ಆಮೇಲೆ ಇಲ್ಲಿ ನಿಮಗೆ ಇಲ್ಲಿ ಲೂಸ್ ಬರದೇ ಇರೋ ಥರ ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು, ಸ್ಲೀವ್ಸು ಇದು ಎಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ ಫಿಟ್ಟಿಂಗ್. ಹೆಚ್ಚು ಕಡಿಮೆ ಒಬ್ರೊಬ್ರು ಈಗ ಸ್ಟ್ರೇಟ್ ಲೈನ್ ಬರೋದು ಬದಲು ಈ ಕಡೆ ಹಿಂಗೆ ಹಾಕ್ಕೊಂಡಿರ್ತಾರೆ, ಈ ಥರ ಕ್ರಾಸಾಗಿ ಲೈನ್ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡದೆ ಕರೆಕ್ಟಾಗಿ ಎಕ್ಸಾಕ್ಟ್ ಒಂದೇ ಸಲ ಯಾವ ಥರ ಫಿಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ. ಫಸ್ಟಿಗೆ ಇವೆಲ್ಲ ರೆಡಿಯಾಗಿಂದ ಎಂಡ್ ಒಂದು ಸ್ಟಿಚ್ ಹಾಕ್ಕೊಂಬಿಡ್ರಿ. ಎರಡೂ ಸೈಡ್ ಏನು ಮಾಡಬೇಕು, ನೀವು ಎಂಡ್ ಸೈಡಲ್ಲಿ 1/4 ಇಂಚಿಗೆ ಒಂದು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಎರಡೂ ಸೈಡಲ್ಲಿ ನೋಡಿ, ಈ ಥರ ಎರಡೂ ಸೈಡಲ್ಲಿ ಎಂಡಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಇದು ಕಂಪ್ಲೀಟ್ ಈ ಥರ ಓಪನ್ ಮಾಡ್ಕೋಬೇಕು. ಇವರು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ವಾ, ಆ ಮೆಜರ್ಮೆಂಟ್ ಬ್ಲೌಸು ಈ ಥರ ಹಿಡ್ಕೋಬೇಕು. ಇದು ರೈಟ್ ಸೈಡ್ ಇರಬೇಕು, ಇದು ಕೂಡ ರೈಟ್ ಸೈಡ್ ಇಡಬೇಕು. ಈ ಥರ ಈ ಎಂಡಿಂದ ಟೈಟಾಗಿ ಹಿಡ್ಕೊಂಡು ಇದನ್ನು ಈ ಥರ ಮೆಜರ್ ಮಾಡಬೇಕು. ಮೆಜರ್ ಮಾಡಿ ಇದು ಎಲ್ಲಿಗೆ ಬಂದಿರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಒಂದು ಸಲ ಮೆಜರ್ ಮಾಡ್ಕೋಬೇಕು. ನೋಡಿ 7.5 ಇದೆ, 7.5 ಇಂಚ್ ಇದೆ. ಈ 7.5 ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದು 7.5 ಇಂಚಿನ ಆಫ್ ಮಾಡ್ಕೋಬೇಕು. ಎಷ್ಟು 3/4 ಆಗುತ್ತೆ. ಇದನ್ನು ಮತ್ತೆ ಆಫ್ ಮಾಡ್ಕೋಬೇಕು. 2ಕ್ಕೆ 1 ಗೆರೆ ಕಡಿಮೆ ಆಗುತ್ತೆ. ಓಕೆನಾ? ಇದನ್ನು 2ಕ್ಕೆ 1 ಗೆರೆ ಕಡಿಮೆ ಇದೆಯಲ್ಲ, ಬ್ಲೌಸ್ನ ಹೀಗೆ ಫ್ರಂಟ್ ಮುಂದೆ ಬರೋ ಥರ ಈ ಥರ ಹಾಕ್ಕೊಳ್ಳಿ. ಇಲ್ಲಿ ನಾವು ಒಂದು ಎಂಡಿಗೆ ಒಂದು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ, ಈ ಸ್ಟಿಚ್ ಇಲ್ಲಿದೆ ನೋಡಿ, 2ಕ್ಕೆ 1 ಗೆರೆ ಕಡಿಮೆ ಇರೋ ಥರ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಈಗ ನೆಕ್ಸ್ಟ್ ಇವ್ರದ್ದು ಆರ್ಮೋಲ್ ರೌಂಡಿಂಗ್ ತೊಗೊಂಡಿರ್ತೀವಲ್ಲ ನಾವು, ಅದನ್ನು ಮಾರ್ಕ್ ಮಾಡ್ಕೋಬೇಕು. ಈ ಥರ ಇದನ್ನು ಸ್ಟ್ರೇಟ್ ಹಿಂಗೆ ಎಳೆದು ಹಿಡ್ಕೋಬೇಕು. ಇಲ್ಲಿ ಹಿಡ್ಕೋಬೇಡ್ರಿ, ಇಲ್ಲಿ ಕೆಳಗಡೆ ಸ್ಟಿಚ್ ಇರುತ್ತಲ್ಲ ಇಲ್ಲಿ ತೊಗೊಳ್ರಿ. ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ? 8.75 ಇದೆ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಲೀವ್ಸ್ ಎಷ್ಟಿದೆ ಇವ್ರದ್ದು? 6 ಇಂಚ್ ಇದೆ. 6 ಇಂಚಿಗೆ ಒಂದು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಟೇಪ್ನ ಈ ಪಾಯಿಂಟಿಂದ ಈ ಪಾಯಿಂಟ್, ನೆಕ್ಸ್ಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಈ ಥರ ಸ್ಟ್ರೇಟ್ ಲೈನ್ ಬರಬೇಕು. ನೋಡಿ, ಎಲ್ಲಿ ಹಿಂಗೆ ಕ್ರಾಸಾಗಿ ಬಂದಿಲ್ಲ, ಈ ಸ್ಟ್ರೇಟ್ ಲೈನ್ ಬಂದಿದೆಯಲ್ಲ, ಒಂದ್ಸಲ ಈ ಥರ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಓಕೆನಾ? ನೋಡಿ, ಫುಲ್ ಸ್ಟ್ರೇಟಾಗಿ ಒಂದು ಲೈನ್ ಬಂದಿದೆ. ಎರಡೂ ಸೈಡು ನಾವು ಇದೇ ಥರ ಮಾಡ್ಕೋಬೇಕು. ಇದನ್ನು ಸ್ಟಿಚ್ ಮಾಡಿಕೊಂಡು ಆಮೇಲೆ ಮತ್ತೆ ಮೆಜರ್ ಮಾಡಬೇಕು.
ಈಗ ಈ ಕಡೆ ಸೈಡ್ ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಅದೇ ಥರ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 2ಕ್ಕೆ 1 ಗೆರೆ ಕಡಿಮೆ ಅಷ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎಳೆದು ಹಿಡ್ಕೊಂಡು ಈ ಥರ ಫುಲ್ ಟೈಟಾಗಿ ಎಳೆದು ಹಿಡ್ಕೋಬೇಕು. 8.75 ಬರಬೇಕು ನೋಡಿ, 8.75 ಇದೆ ಇದು. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಸ್ಲೀವ್ಸಿನ ಲೂಸ್ ಎಷ್ಟಿದೆ? 6 ಇಂಚಸ್ ಇದೆ. 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಪಾಯಿಂಟಿಂದ ಈ ಪಾಯಿಂಟು, ಈ ಪಾಯಿಂಟಿಂದ ಈ ಪಾಯಿಂಟ್ ನೋಡಿದ್ರೆ ಸ್ಟ್ರೇಟ್ ಲೈನ್ ಬಂದಿದೆಯಲ್ಲ, ಡ್ರಾ ಮಾಡ್ಕೊಂಬಿಡಿ. ಈಗ ಈ ಲೈನ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ 4 ಸ್ಟಿಚಸ್ ಹಾಕ್ಕೊಳ್ಳಿ. 3 ಆದರೂ ಹಾಕ್ಬೋದು, 4 ಆದರೂ ಹಾಕ್ಬೋದು. ಇಲ್ಲಿ ಎಂಡ್ ಇರುತ್ತಲ್ಲ, ಫಿನಿಶಿಂಗ್ ಯಾವಾಗಲೂ ಹಾಗೆ ಬಿಟ್ಬಿಡಬಾರ್ದು. ಈ ದಾರನ ನೀಟಾಗಿ ಈ ಥರ ಕಟ್ ಮಾಡಿ ಟ್ರಿಮ್ ಮಾಡಿ ತಕ್ಕೋಬೇಕು. ಇದಕ್ಕೆ ಎಷ್ಟಿದೆ ಪ್ಲೇಸ್ ಅಷ್ಟೇ ಪ್ಲೇಸ್ನ ಇಲ್ಲಿ ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾತ್ನ ಈ ಥರ ಕಟ್ ಮಾಡ್ಕೋಬೇಕು. ಇಲ್ಲಿ ಒಂದೊಂದು ಸ್ಟಿಚ್ ಹಾಕಿದ್ವಲ್ಲ, ಇಲ್ಲಿ ಕೂಡ 4 ಸ್ಟಿಚಸ್ನ ಒಬ್ಬರೊಬ್ಬರು ಇದನ್ನು ಸ್ಲೀವ್ ಲೂಸ್ನ ಮೆಜರ್ ಮಾಡ್ತಾರಲ್ಲ, ಅವಾಗೆ 2 ಇಂಚಸ್ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಬಿಡ್ತಾರೆ. ಹಚ್ಚಬೇಕಾದ್ರೆ ಇಲ್ಲೇನಾದರೂ ಡಿಫ್ರೆನ್ಸ್ ಬಂದರೆ ಇಲ್ಲಿ ಕೂಡ ಡಿಫ್ರೆನ್ಸ್ ಚೆನ್ನಾಗಿ ಕಾಣಲ್ಲ. ಇಲ್ಲಿದು ಕಟ್ ಮಾಡಿದರೆ ಇಲ್ಲಿದು ನೀಟಾಗಿ ಬರಲ್ಲ. ಸೊ ನಾವು ಸ್ಲೀವ್ ಲೂಸಿಂದ ಏನು ಬಿಡಲ್ಲ, ಇಲ್ಲಿದೇನು ತೊಗೊಂಡಿರ್ತೀವಲ್ಲ ಮೆಜರ್ಮೆಂಟು, ಅದನ್ನು ಹಾಗೇ ತೊಗೊಂಡು ಇದನ್ನೆಲ್ಲ ಜಾಯಿಂಟ್ ಮಾಡಿದ ಮೇಲೆ ಎಕ್ಸ್ಟ್ರಾ ಇಲ್ಲೇನು 2 ಇಂಚಸ್ 2.5 ಇರುತ್ತಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನ ನಾವು ಈ ಥರ ಕಟ್ ಮಾಡ್ಕೊತೀವಿ. ಈ ಥರ ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಈಗ ಇನ್ನೊಂದು ಸಲ ನೋಡಿ, ಈ ಕಡೆ 4 ಸ್ಟಿಚಸ್ಸು, ಈ ಕಡೆ 4 ಸ್ಟಿಚಸ್, 2 ಕಡೆ 4 ಸ್ಟಿಚಸ್ ಹಾಕೊಂಡ್ಮೇಲೆ ನೀವು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಇನ್ನೊಂದು ಸಲ ಈ ಥರ ಮೆಜರ್ ಮಾಡ್ಕೊಂಡು ನೋಡಿ ಪರ್ಫೆಕ್ಟಾಗಿ ಬಂದಿದೆನಾ ಅವ್ರದ್ದು ಅಂತ. ಸ್ವಲ್ಪ ಟೈಟಾಗಿ ಹಿಡಿದು ಕರೆಕ್ಟಾಗಿ ನೋಡಿ, ಎಕ್ಸಾಕ್ಟ್ ಬಂದಿದೆ, ಒಂದು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ. ಈ ಥರ ಕರೆಕ್ಟಾಗಿ ಒಂದು ಸಲ ಮೆಜರ್ ಮಾಡಿದರೆ ನಿಮಗೆ ಲೈನ್ ಕೂಡ ಈ ಥರ ಸ್ಟ್ರೇಟಾಗಿ ಬಂದರೆ ನಿಮಗೆ ಇಲ್ಲಿ ಆರ್ಮೋಲಲ್ಲಿ ರಿಂಕಲ್ಸ್ ಬರಲ್ಲ. ಆಮೇಲೆ ಇದು ಕರೆಕ್ಟಾಗಿ ಬಂದಿದೆ ಅಂದರೆ, ಈ ಥರ ಕ್ರಾಸಾಗಿ ಈ ಥರ ಹೋಗಿಲ್ಲ ಅಂದರೆ ನಿಮಗೆ ಶೋಲ್ಡರ್ ಕೂಡ
ಡ್ರಾಪ್ ಆಗಂಗಿಲ್ಲ. ಇನ್ನು ನೆಕ್ಸ್ಟ್ ಟೈಮು ನಾನು ನಿಮಗೆ ಬೇರೆ ಸೈಜಿಂದೊಂದು ಟೋಟಲ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕ್ತಿದ್ದೀನಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕಲ್ಲ, ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕಿದ ಪ್ರತಿ ವಿಡಿಯೋನೂ ನಿಮಗೆ ಬರುತ್ತೆ. ಸೊ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಂದು 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.